ಸರ್ ಕೊನೆಯದಾಗಿ ನಿಮ್ಮ ಬಗ್ಗೆ ವಿಚಾರಿಸೋಣ ಸರ್. ಹೇಗಿದೆ ಮನೇಲಿ ಮೇಡಮ್ ಹೇಗಿದ್ದಾರೆ, ಮೇಘನಾ ಮೇಡಮ್, ಮೊಮ್ಮಗ ಹೇಗಿದ್ದಾನೆ? ನಿಜವಾಗ್ಲೂ ಒಂದು ಕಾರ್ ಮೋಡ ತುಂಬಿದ ಮನೆಯಲ್ಲಿ ಇವಾಗ ಬೆಳ್ಳಿ ಮೋಡ ಬರ್ತಾ ಇದೆ. ಬೆಳ್ಳಿ ಮೋಡ ಆಲ್ರೆಡಿ ಬಂದ್ಬಿಟ್ಟಿದೆ. ಅದು ನಮ್ಮ ರಾಯನ್. ನಿಜ ಹೇಳಬೇಕು ಅಂತಂದರೆ ದೇವರು ಒಂದು ಕಿತ್ಕೊಂಡ್ರೆ 10 ಕೊಡ್ತಾನಂತೆ. ನಮಗೆ 10 ಕೊಟ್ಟಿದ್ದಾನೇನೋ ಇದಕ್ಕಿನ್ನ ದಿನನಿತ್ಯ ನಾನು ಚಿರಂಜೀವಿನ ನಮ್ಮ ಮನೇಲಿ ನೋಡ್ತಾನೆ ಇರ್ತೀನಿ. ಚಿರು ಎಲ್ಲೂ ಹೋಗಿಲ್ಲ, ಅವನ ಮಗನ ರೂಪದಲ್ಲಿ ನಮ್ಮ ಮನೇಲಿದ್ದಾನೆ. ಆಮೇಲೆ ನನಗೆ ಯಾವತ್ತೂ ಒಂದು ಇಷ್ಟ ಅಂದರೆ ಅವತ್ತು ಒಂದು ನಂಬ್ತೀನಿ, ನಮಗೆ ಕಳೆದೋಗ್ಬಾರ್ದು ನಾವು. ಅದಕ್ಕೆ ಧೈರ್ಯ ಅಂದರೆ ನನ್ನ ಮಗಳು ಮೇಘನಾಗಿರೋ ಅಷ್ಟು ಒಂದು ಸೆಲ್ಫ್ ಕಾನ್ಫಿಡೆನ್ಸು ಒಂದೊಂದು ಸಲ ನನಗೇ ಇರಲ್ಲ. ನಾನು ಸ್ವಲ್ಪ ಅಯ್ಯೋ ಏನಪ್ಪ ನಾನು ಏನಾಗ್ಬಿಡುತ್ತೆ ಅಂತ ಇವತ್ತಿಗೂ ಯೋಚನೆ ಮಾಡ್ತಾ ಇರ್ತೀನಿ. ಏನಿಲ್ಲ, ಇವತ್ತು ಬೆಳಗ್ಗೆ ಎದ್ದೇಳ್ತಾಳೆ, ಕರೆಕ್ಟಾಗಿ 8-8:30 ಮಗನ್ನ ಸ್ಕೂಲಿಗೆ ಕರ್ಕೊಂಡು ಹೋಗ್ತಾಳೆ, 12:00 ಪಿಕಪ್ ಮಾಡ್ತಾಳೆ, ಊಟ ಮಾಡಿಸ್ತಾಳೆ, ಅವನಿಗೆ ಒಳ್ಳೆ ಬುದ್ಧಿ ಹೇಳ್ಕೊಡ್ತಾಳೆ. ಇವತ್ತು ಅವನ ಕೆಲಸ ಅವನೇ ಮಾಡ್ಕೊಳ್ಳೋ ಥರ ಮಾಡಿದ್ದಾಳೆ. ಜಸ್ಟ್ 3.5 ವರ್ಷದ ನಮ್ಮ ರಾಯನ್ ಅವನು ಹಿಂದಿ ಮಾತಾಡೋಕ್ಕೆ ಪ್ರಯತ್ನ ಮಾಡ್ತಾನೆ, ಇಂಗ್ಲೀಷ್ ಮಾತಾಡೋಕ್ಕೆ ಪ್ರಯತ್ನ ಮಾಡ್ತಾನೆ, ಡ್ಯಾನ್ಸ್ ಮಾಡ್ತಾನೆ. ಅವನು ಸಿಕ್ಕಾಪಟ್ಟೆ ಏನು ರಜನಿಕಾಂತ್ ಅಭಿಮಾನಿ, ಆಮೇಲೆ ಇದು ಅದ್ಯಾರು ಪುಷ್ಪ ಅಂತ ಅದೊಂದು ಅಲ್ಲು ಅರ್ಜುನ್ ಅಭಿಮಾನಿ, ಆಮೇಲೆ ವಿಜಯ್ ಅಭಿಮಾನಿ, ಕನ್ನಡದ ಧ್ರುವನ್ ಅಭಿಮಾನಿ. ಧ್ರುವ ಸರ್ಜಾ ಅಂದರೆ ಚಿಕ್ಕಪ್ಪ ಅಂದೆ ಬಂದ ತಕ್ಷಣ ಅದೇನೇ ಪೊಗರು ಡ್ಯಾನ್ಸ್ ಆಡ್ತಾನೆ. ಯಾಕೆಂದರೆ ಇದೆಲ್ಲ ರಕ್ತಗತವಾಗಿ ಬಂದ್ಬಿಡುತ್ತೆ. ಇದರಲ್ಲಿ ಒಂದೇ ಒಂದು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ, ಚಿರುಗೆ ರಜನಿಕಾಂತ್ ಅಂದರೆ ತುಂಬ ಇಷ್ಟ. ನನಗೆ ಗೊತ್ತಿಲ್ಲ ಯಾಕೆ ಅಂತಂದರೆ ಯಾವಾಗಲೂ ಮನೇಲಿ ನೋಡಿದಾಗ ರಜನಿಕಾಂತ್ ಎಲ್ಲ ಫಿಲಿಮ್ ಹಾಕ್ಕೊಂಡು ನೋಡಿ ನಗ್ತಾ ಇದ್ದ. ಅವನ ಮಗನ ಅದನ್ನೇ ಮಾಡ್ತಾಯಿದ್ದಾನೆ. ಇದೊಂಥರ ಕಾಕತಾಳಿ ಅಲ್ವಾ? ಅವ್ನು ಹೇಳ್ತಾನೆ ನಾನು ರಜನಿಕಾಂತ್ ಅಂತ ಹೇಳ್ತಾನೆ. ಅದ್ಯಾವುದೋ ಒಂದು ಸಿನಿಮಾದೇನೋ ಒಂದು ಡೈಲಾಗ್ ಬರುತ್ತಲ್ಲ ಅದು ಹೇಳ್ತಾನೆ. ಆಮೇಲೆ ಇನ್ನೊಂದು ಯಾವುದು ಹೀಗೆ ಪುಷ್ಪದ ಅದೊಂದು ಕೈ ಏನದು ತಗ್ಗದೆಲೆ ಅಂತಾನೆ. ಆಮೇಲೆ ಪೊಗರ್ದು ಕಾಲ ಮೇಲೆ ಕಾಲು ಹಾಕೊಂಡು ಕೂತ್ಕೋತಾನೆ. ಒಂಥರ ನಮಗೆ ಮನೆಯಲ್ಲಿ ಬಾಲಕೃಷ್ಣ ಅಂದರೆ ಒಂದು ಬಾಲಕೃಷ್ಣ ಮನೇಲಿದ್ದಾನೆ, ಖುಷಿಯಾಗತ್ತೆ. ಅವನೇ ನನಗೆ ಎನರ್ಜಿ, ಅವನೇ ನನ್ನ ಎಲ್ಲ ನೋವನ್ನು ಮರೆಸ್ಬಿಡ್ತಾನೆ. ಆಮೇಲೆ ಎಷ್ಟೇ ಹೊತ್ತಾದರೂ ಬಂದು ಮೆತ್ತಿಗೆ ಮನೆಗೆ ಹೋದರೆ ನನ್ನ ಗಡ್ಡ ನಿಂಗೆ ಸವರ್ತಾನೆ. ಆಮೇಲೆ ನಾನು ಎಲ್ಲಿ ಹೋಗ್ಬಿಟ್ಟು ಬರ್ತಾಯಿದ್ದೀನಪ್ಪ ಅಂತ ಸೂರ್ಯವಂಶ ಅಂತಾನೆ ಒಂದು ಹಾಡು ಹೇಳ್ತಾನೆ. ಆಮೇಲೆ ಕುದುರೆ, ಅವನ ಮನೆಯಲ್ಲಿ ಒಂದು ಆಟ ಸಾಮಾನೆಲ್ಲ ಇದೆ, ಕುದುರೆ ಗಿದ್ರೆ ಅದೆಲ್ಲ ಇದೆ. ಅವನಿಗೆ ಇರೋದೇ ಕುದುರೆ ಚಿಕ್ಕದು, ಆದಮೇಲೆ ಕೂತ್ಕೊಂಡು ಸೂರ್ಯವಂಶ ಅಂತ ನಮ್ಮ ಅನಿರುದ್ಧನ ಕಾಪಿ ಮಾಡ್ತಾ ಇರ್ತಾನೆ. ಹಾಗಾಗಿ ಒಂದು ರೀತಿ ಏನಂತ ಹೇಳೋದು, ಅವನೇ ನನ್ನ ಸರ್ವಸ್ವ. ಒಂದೇ ಮಾತು ಹೇಳೋದಾದರೆ ಈಸ್ ಎವ್ರಿಥಿಂಗ್ ಟು ಮೀ. ನನಗೆ ಒಂದು ದೇವರವನು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹೀಗೆ ನಾವು ಒಂದು ಕಡೆ ನೋವಾದರೂ ಅದನ್ನು ದಾಟಿ ಬರಬೇಕು, ಆ ಧೈರ್ಯವನ್ನು. ಅದಕ್ಕೆ ನಾನು ಹೇಳೋದೇನಪ್ಪ ಅಂದರೆ ಇಷ್ಟು ಮಟ್ಟಿಗೆ ಶಕ್ತಿ ಕೊಟ್ಟಿರೋದು ಮಾಧ್ಯಮದವರು. ನನಗೆ ಎಲ್ಲ ಮಾಧ್ಯಮದವರು ಯಾರೂ ಕೈ ಬಿಡಲಿಲ್ಲ. ಅದೇ ರೀತಿ ನಮ್ಮ ಅನ್ನದಾತರು ಯಾರೂ ಪಾಪ ನಿಜವಾಗ್ಲೂ ಹೇಳಬೇಕು ಅಂದರೆ ಪ್ರತಿಯೊಬ್ಬ ನಮ್ಮ ಕುಟುಂಬಕ್ಕೆ ಇರೋಂಥ ಎಲ್ಲ ಪ್ರೇಕ್ಷಕರಾಗಿರ್ಬೋದು, ಬೀದಿಲಿ ಹೋಗೋರು, ರಾಯನ್ ಹೇಗಿದ್ದಾನೆ, ಮೇಡಮ್ ಹೇಗಿದ್ದೀರಾ, ನೀವು ಹೇಗಿದ್ದೀರಾ ಅಂತ ಯೋಗಕ್ಷೇಮ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.